ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನಪ್ಪಾ ಅಂತ ಹೇಳಿದ್ರೆ, ನಾನು ಕಿಚನ್ ಮೇಕ್ ಓವರ್ಗೋಸ್ಕರ ಕೆಲವೊಂದು ಪ್ರಾಡಕ್ಟ್ಸ್ ನ ಪರ್ಚೇಸ್ ಮಾಡಿದ್ದೆ. ನಾನು ಇದನ್ನ ಮೀಶೋದಲ್ಲಿ ಹಾಗೆ ಫ್ಲಿಪ್ಕಾರ್ಟ್ ಅಲ್ಲಿ ಎರಡರಲ್ಲಿ ಪರ್ಚೇಸ್ ಮಾಡಿದ್ದೀನಿ. ಸೊ ಇದರಿಂದ ನಿಮ್ಗೂ ಹೆಲ್ಪ್ ಆಗ್ಬೋದು. ನಾನು ಎಷ್ಟು ಕಮ್ಮಿ ರೇಟಿಗೆ ನೋಡಿ ಯಾವ ರೀತಿ ನಾನು ಈ ಅಮೌಂಟ್ ವರ್ತಾ ಇಲ್ವಾ ಅಂತ ಎಲ್ಲ ಟೆಸ್ಟ್ ಮಾಡ್ಬಿಟ್ಟೇನೆ ಏನ್ ತಗೊಂಡ್ರು ಕೂಡ ಪರ್ಚೇಸ್ ಮಾಡೋದು. ಸೊ ಹಾಗಾಗಿ ನಿಮಗೆ ಹೆಲ್ಪ್ ಆಗ್ಬೋದು ಅಂತೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನೆಕ್ಸ್ಟ್ ವಿಡಿಯೋ ಬಂದ್ಬಿಟ್ಟು ಕಿಚನ್ ಮೇಕ್ ಓವರ್ದು ನಾನು ಅಪ್ಲೋಡ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಸೊ ನಾನು ಹೇಗೆ ಕಿಚನ್ ಮೇಕ್ ಓವರ್ ಮಾಡ್ತೀನಿ ಅಂತೇಳಿ ನಿಮ್ಗೂ ನೋಡ್ಬೇಕು ಅನ್ನೋ ಆಸೆ ಇದ್ರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಇರ್ತಕ್ಕಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸೊ ಬನ್ನಿ, ಇವತ್ತು ಸದ್ಯಕ್ಕೆ ನಾನು ಇಷ್ಟು ಪ್ರಾಡಕ್ಟ್ಸ್ ನ ತಗೊಂಡಿದ್ದೀನಿ. ಬಿಕಾಸ್ ನಮ್ಮನೇಲಿ ಸ್ವಲ್ಪ ಇದೆ, ಹಾಗಾಗಿ ನಾನು ಸ್ವಲ್ಪ ಅಷ್ಟೇ ಪರ್ಚೇಸ್ ಮಾಡಿದ್ದೀನಿ. ಸೊ ಬರ್ಕೊಂಡಿದ್ದೀನಿ ಸಹ, ಯಾಕಂದ್ರೆ ಪ್ರೈಸ್ ನನಗೆ ಮರ್ತೋಗ್ಬಿಡುತ್ತೆ ಅಂತೇಳಿ ನಾನು ಬರ್ಕೊಂಡು ಇಟ್ಕೊಂಡಿದ್ದೀನಿ ಯಾವ್ದ್ಯಾವ್ದಕ್ಕೆ ಎಷ್ಟೆಷ್ಟು ಪ್ರೈಸ್ ಅಂತೇಳಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇದೊಂದು ಅನ್ಬಾಕ್ಸಿಂಗ್ ವಿಡಿಯೋ ಅಂತಾನೆ ಅನ್ಬೋದು, ಬಟ್ ನಾನು ಕೆಲವೊಂದು ಪ್ರಾಡಕ್ಟ್ಸ್ ನ ಎಲ್ಲ ಓಪನ್ ಮಾಡಿ ನೋಡಿದ್ದೀನಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಬಂದ್ಬಿಟ್ಟು ನಾನು LED ಲೈಟ್ಸ್ ನ ತಗೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು, LED ಲೈಟ್ಸ್ ತಗೊಂಡಿದ್ದೀನಿ. ಫ್ರೆಂಡ್ಸ್, ಈ LED ಲೈಟ್ಸ್ ನಾನು ಕಿಚನ್ಗೆ ಚೆನ್ನಾಗಿ ಕಾಣುತ್ತೆ ಅಂತೇಳಿ ತಗೊಂಡಿದ್ದೀನಿ. ಇದ್ರ ಪ್ರೈಸ್ ಬಂದ್ಬಿಟ್ಟು ನನಗೆ 853 ರುಪೀಸ್ಗೆ ಸಿಕ್ತು. ಇದನ್ನ ನಾನು ಫ್ಲಿಪ್ಕಾರ್ಟ್ ಅಲ್ಲಿ ಪರ್ಚೇಸ್ ಮಾಡಿದ್ದೀನಿ. ಸೊ ಫ್ರೆಂಡ್ಸ್, ನಾನು 20 ಮೀಟರ್ಸ್ ನ ತಗೊಂಡಿದ್ದೀನಿ. ಬಿಕಾಸ್ ನೋಡೋಣ ಶಾರ್ಟೇಜ್ ಆಗಬಾರ್ದು ಅಂತೇಳಿ ನಾನು 20 ಮೀಟರ್ಸ್ ನ ತಗೊಂಡಿದ್ದೀನಿ. ಇದಕ್ಕೆ ಬಂದ್ಬಿಟ್ಟು ನಾನು 853 ರುಪೀಸ್ ಕೊಟ್ಟಿದ್ದೀನಿ. ಕಾಸ್ಟ್ಲಿ ಅಂತ ಅನ್ಸ್ಬೋದು, ಬಟ್ ಇದು ಕ್ವಾಲಿಟಿ ಚೆನ್ನಾಗಿದೆ, ಹಾಗೆ ಜಾಸ್ತಿ ದಿನ ಬಾಳ್ಕೆ ಬರುತ್ತೆ ಅಂತೇಳಿ ನಾನು ಈ ಲೈಟ್ಸ್ ನ ಪರ್ಚೇಸ್ ಮಾಡಿದ್ದೀನಿ. ಇದನ್ನ ನಾನು ಫ್ಲಿಪ್ಕಾರ್ಟ್ ಅಲ್ಲಿ ಪರ್ಚೇಸ್ ಮಾಡಿದ್ದೀನಿ. ಇದ್ರ ಅಮೌಂಟ್ 853 ರುಪೀಸ್ಗೆ ನನಗೆ ಈ LED ಲೈಟ್ ಸಿಕ್ಕಿದೆ. ಸೊ ಫ್ರೆಂಡ್ಸ್, ಈಗ ನೆಕ್ಸ್ಟ್ ಈ LED ಲೈಟ್ ನ ನಾನು ಪೇಸ್ಟ್ ಮಾಡೋದಕ್ಕೆ ಒಂದು ಆರ್ಸೆಲಿಕ್ ಟೇಪ್ ಅಂತೇಳಿ ತಗೊಂಡಿದ್ದೀನಿ. ಈ ತರ ಇರುತ್ತೆ, ಇದು ಡಬಲ್ ಸೈಡ್ ಗಮ್ ಟೇಪ್ ಇದು. ಸೊ ನಾನು LED ಲೈಟ್ ನ ನಾನು ಗೋಡೆಗೆ ವಿಂಡೋಗೆ ಸ್ಟಿಕ್ ಮಾಡೋದಕ್ಕೋಸ್ಕರ ಇದನ್ನ ತಗೊಂಡಿದ್ದೀನಿ. ಇದ್ರ ಅಮೌಂಟ್ ಬಂದ್ಬಿಟ್ಟು ನನಗೆ ಇದು 114 ರುಪೀಸ್ಗೆ ಸಿಕ್ಕಿದೆ. ಅಂದ್ರೆ 114 ರುಪೀಸ್ಗೆ ಈ ತರದ್ದು ಒಂದ್ ಮಾತ್ರ ನಾನು ಎರಡು ತರ್ಸ್ಕೊಂಡಿದ್ದೀನಿ. 114 ರುಪೀಸ್ಗೆ ಎರಡು ತರ್ಸ್ಕೊಂಡಿದ್ದೀನಿ ನಾನು, ಯಾಕಂದ್ರೆ ಮಿನಿಮಮ್ ಆರ್ಡರ್ ಕ್ವಾಂಟಿಟಿ 2 ಅಂತ ಇತ್ತು. ಸೊ ನಾನು ಎರಡನ್ನ ತರ್ಸ್ಕೊಂಡಿದ್ದೀನಿ. ಫ್ರೆಂಡ್ಸ್, ನೋಡ್ತಾ ಇರ್ಬೋದು ನೀವು, ತೋರಿಸ್ತೀನಿ ನಿಮ್ಗೆ ನೋಡಿ. ಈ ತರ ತಿನ್ ಇದೆ ಇದು. ನಾನು ಟ್ರಾನ್ಸ್ಪರೆಂಟ್ ತಗೋಬೇಕು ಅನ್ಕೊಂಡಿದ್ದೆ, ಬಟ್ ಅದು ಬೇಗ ಕಿತ್ ಬಂದ್ಬಿಡುತ್ತೆ ಅಂತೇಳಿ ನಾನು ಈ ತರ ಬ್ಲಾಕ್ ಕಲರ್ ಆರ್ಸೆಲಿಕ್ ಟೇಪ್ ತರ್ಸ್ಕೊಂಡಿದ್ದೀನಿ. ಇದಾದ್ರೆ ಜಾಸ್ತಿ ದಿನ ಬಾಳ್ಕೆ ಬರುತ್ತೆ ಅಂತೇಳಿ. ಸೊ ಇದು ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಇದು. ಸೊ ಫ್ರೆಂಡ್ಸ್, ಈಗ ನೆಕ್ಸ್ಟ್ ನಾನು ಆರ್ಟಿಫಿಷಿಯಲ್ ಮನಿ ಪ್ಲಾಂಟ್ ಅಂತೇಳಿ ತರ್ಸ್ಕೊಂಡಿದ್ದೀನಿ. ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು, ಈ ರೀತಿ LED ಲೈಟ್ ಹಾಕಿ ನಾನು ಈ ತರ ಗ್ರೀನರಿ ಆಗಿ ಕಿಚನ್ ನ ಕ್ರಿಯೇಟ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಹಾಗಾಗಿ ನಾನು ಆರ್ಟಿಫಿಷಿಯಲ್ ಮನಿ ಪ್ಲಾಂಟ್ ತಗೊಂಡಿದ್ದೀನಿ. ಇದ್ರ ಕ್ವಾಲಿಟಿ ಅಂತೂ ತುಂಬಾನೇ ಚೆನ್ನಾಗಿದೆ, ವರ್ತ್ ಅಂತಾನೆ ಹೇಳ್ಬೋದು. ಇಷ್ಟು ಕಡಿಮೆ ರೇಟಿಗೆ ಸಿಕ್ಕಿದ್ದು. ಇದನ್ನ ಸಹ ನಾನು ಫ್ಲಿಪ್ಕಾರ್ಟ್ ಅಲ್ಲೇ ತಗೊಂಡಿದ್ದೀನಿ. ಹಾಗೆ ನಾನು ಆರ್ಸೆಲಿಕ್ ಗಮ್ ಟೇಪ್ ತೋರಿಸಿದ್ನಲ್ಲ, ಅದನ್ನು ಸಹ ನಾನು ಫ್ಲಿಪ್ಕಾರ್ಟ್ ಇಂದಾನೆ ಪರ್ಚೇಸ್ ಮಾಡಿದ್ದು. ಫ್ರೆಂಡ್ಸ್, ಈ ಆರ್ಟಿಫಿಷಿಯಲ್ ಫ್ಲವರ್ಸ್ ಗೆ ಬಂದ್ಬಿಟ್ಟು ಎಷ್ಟು ಕೊಟ್ಟೆ ಅಂತ ಹೇಳಿದ್ರೆ 209 ರುಪೀಸ್ 209 ರುಪೀಸ್ ಕೊಟ್ಟಿದ್ದೀನಿ. ಇದರಲ್ಲಿ 6 ಪೀಸ್ ಬಂದಿದೆ. ಕ್ವಾಲಿಟಿ ವೈಸ್ ಅಂತೂ ನನ್ಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ. ಇದನ್ನ ಕಿಚನ್ ಅಲ್ಲಿ ಹಾಕಿದ್ರೆ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಅಂತ ನಾನು ಅನ್ಕೊಂಡಿದೀನಿ. ಪ್ಲಾನಿಂಗ್ಸ್ ಇದೆ, ಐಡಿಯಾ. ಸೊ ಅದು ಹೇಗೆ ಹೊರಗಡೆ ಬರುತ್ತೆ, ಹೇಗೆ ಕಾಣುತ್ತೆ ಅಂತ ಗೊತ್ತಿಲ್ಲ, ಬಟ್ ನಾನು
ಕಿಚನ್ ಮೇಕ್ ಓವರ್ ಮಾಡಿದ್ಮೇಲೆ ಆ ವಿಡಿಯೋದಲ್ಲಿ ಖಂಡಿತ ಇದನ್ನೆಲ್ಲ ನಿಮಗೆ ತೋರಿಸ್ತೀನಿ. ಸೊ ಫ್ರೆಂಡ್ಸ್, ಇದಕ್ಕೆ ನಾನು 209 rupees ಕೊಟ್ಟಿದ್ದೀನಿ. 209 rupees ಕೊಟ್ಟಿದ್ದೀನಿ. ಹಾಗೆ ನಾನು ಈ ಎಲ್ಲಾ ಲಿಂಕ್ಸ್ ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನೀವು ಚೆಕ್ ಮಾಡ್ಬೋದು, ನಿಮಗೂ ಬೈ ಮಾಡಬೇಕು ಅಂತ ಇದ್ರೆ. ಸೊ ಫ್ರೆಂಡ್ಸ್, ಈಗ ನೆಕ್ಸ್ಟ್ ಬಂದ್ಬಿಟ್ಟು ಶಾಪಿಂಗ್ ಬೋರ್ಡ್ ತಗೊಂಡೆ. ಒಂದು ಹೊಸದು ಮನೇಲಿ ಇತ್ತು, ಆದ್ರೂ ನನಗೆ ಈ ರೀತಿ ರೌಂಡ್ ಶೇಪಿಂಗ್ ತಗೊಳ್ಳೋಣ ಅಂತ ಇಷ್ಟ ಆಯ್ತು. ಸೊ ಫ್ರೆಂಡ್ಸ್, ಎಷ್ಟು ಕಡಿಮೆ ರೇಟಿಗೆ ಸಿಕ್ಕಿದೆ ಅಂದ್ರೆ ಈ ಶಾಪಿಂಗ್ ಬೋರ್ಡ್ ನೀವು ಕೇಳಿದ್ರೆ ನಿಜ ಶಾಕ್ ಆಗ್ತೀರಾ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ನೀವು ಚಪಾತಿ ಉದ್ದೋದಿಕ್ಕೂ ಸಹ ಇದನ್ನ ಯೂಸ್ ಮಾಡ್ಬೋದು. ತುಂಬಾನೇ ಚೆನ್ನಾಗಿದೆ ಫ್ರೆಂಡ್ಸ್, ದೊಡ್ಡದಾಗೂ ಇದೆ. ಹಾಗೆ ನನಗಂತೂ ಕ್ವಾಲಿಟಿ ತುಂಬಾ ಇಷ್ಟ ಆಯ್ತು. ನಾನು ಹೊರಗಡೆ ಬಿಗ್ ಬಜಾರ್ ಮಾರ್ಟ್ಗಳಲ್ಲೆಲ್ಲ ತುಂಬಾನೇ ಹುಡುಕ್ದೆ ಇದಕ್ಕಿಂತ ಮುಂಚೆ ಆನ್ಲೈನ್ ಬೆಟರಾ ಆಫ್ಲೈನ್ ಬೆಟರಾ ಅಂತೇಳಿ. ಬಟ್ ನನಗೆ ಅಲ್ಲಿ ಪ್ರೈಸ್ ಕಂಪೇರ್ ಮಾಡಿದ್ರೆ ನನಗೆ ಆನ್ಲೈನ್ ಅಲ್ಲೇ ಬೆಟರ್ ಅನಿಸ್ತು. ಹಾಗಾಗಿ ನಾನು ಇದನ್ನ ಆನ್ಲೈನ್ ಅಲ್ಲಿ ತರಿಸ್ಕೊಂಡಿದ್ದೀನಿ. ಇದನ್ನ ನಾನು ಮೀಶೋದಲ್ಲಿ ತರಿಸ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದ್ರ ಅಮೌಂಟ್ ಬಂದ್ಬಿಟ್ಟು ₹174. ಇದು ನನಗೆ ಜಸ್ಟ್ 174 ರೂಪಾಯಿಗೆ ಸಿಕ್ತು. ಇಷ್ಟು ಕಡಿಮೆ ರೇಟಿಗೆ ಸಿಗುತ್ತೆ ಅಂತ ಅಂದ್ರೆ ನಿಜವಾಗ್ಲೂ ನೀವು ನಂಬ್ತೀರಾ? ಎಷ್ಟು ಬ್ಯೂಟಿಫುಲ್ ಆಗಿದೆ, ಎಷ್ಟು ದೊಡ್ಡದಾಗಿದೆ. ವುಡನ್ ಶಾಪಿಂಗ್ ಬೋರ್ಡ್ ಕ್ವಾಲಿಟಿ ವೈಸ್ ಅಂತೂ ತುಂಬಾನೇ ಇಷ್ಟ ಆಯ್ತು ಫ್ರೆಂಡ್ಸ್. ನನಗಿದು 174 ರೂಪೀಸ್ಗೆ ನನಗೆ ಇದು ಸಿಕ್ಕಿದೆ. ಇದನ್ನ ನಾನು ಮೀಶೋದಿಂದ ತರಿಸ್ಕೊಂಡಿರೋದು. ಮೀಶೋದಿಂದ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಲಿಂಕ್ ಕೊಟ್ಟಿರ್ತೀನಿ. ಸೊ ಫ್ರೆಂಡ್ಸ್, ಈಗ ನಾನು ನೆಕ್ಸ್ಟ್ ಓಪನ್ ಮಾಡ್ತಾ ಇದ್ದೀನಿ. ಇದು ಏನಿರ್ಬೋದು ಹೇಳಿ ನೋಡೋಣ ನೀವೇ. ಸೊ ಫ್ರೆಂಡ್ಸ್, ನಾನು ಡಿನ್ನರ್ಗೆ ಅಂತೇಳಿ ನಾನು ಪ್ಲೇಟ್ಸ್ನ ಆರ್ಡರ್ ಮಾಡಿದ್ದೆ. ನಮ್ಮ ಡ್ಯಾಡಿಗೆ ಈ ರೀತಿ ಬನಾನಾ ಲೀಫ್ ತರ ಇರೋ ಪ್ಲೇಟ್ಸ್ ಅಂದ್ರೆ ತುಂಬಾನೇ ಇಷ್ಟ. ಹಾಗಾಗಿ ನಾನು ತರಿಸ್ಕೊಂಡೆ. ಸೊ ಫ್ರೆಂಡ್ಸ್, ಇದು ನಾನು ½ ಡಜನ್ ಅಂದ್ರೆ ಇದರಲ್ಲಿ ನನಗೆ 6 ಪ್ಲೇಟ್ಸ್ ಬಂದಿದೆ. ಕ್ವಾಲಿಟಿ ಅಂತೂ ತುಂಬಾನೇ ಚೆನ್ನಾಗಿದೆ. ಇದ್ರ ಪ್ರೈಸ್ ಬಂದ್ಬಿಟ್ಟು ₹337. ₹337ಗೆ ನಿಜವಾಗ್ಲೂ ವರ್ತ್ ಅಂತಾನೆ ಹೇಳ್ಬೋದು. ಅಷ್ಟು ಚೆನ್ನಾಗಿದೆ ಇದು. ನನ್ಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಫ್ರೆಂಡ್ಸ್. ನಿಜವಾಗ್ಲೂ ₹337ಗೆ 6 ಪ್ಲೇಟ್ ಸಿಕ್ಕಿದೆ ನನಗೆ. ಇದನ್ನ ನಾನು ಮೀಶೋದಿಂದ ಆರ್ಡರ್ ಮಾಡಿದ್ದು. ಸೊ ಫ್ರೆಂಡ್ಸ್, ತುಂಬಾ ಚೆನ್ನಾಗಿದೆ. ನೀವು ನೋಡ್ತಾ ಇರ್ಬೋದು 6 ಪ್ಲೇಟ್ಸ್ ಇದೆ. ₹337ಗೆ ನನಗೆ ಸಿಕ್ಕಿದೆ. ವರ್ತ್ ಅಂತಾನೆ ಹೇಳ್ಬೋದು. ತುಂಬಾನೇ ಚೆನ್ನಾಗಿದೆ. ಸೊ ಫ್ರೆಂಡ್ಸ್, ನೆಕ್ಸ್ಟ್ ಬಂದ್ಬಿಟ್ಟು ನಾನು ಈ ರೀತಿ ಹುಕ್ ತರಿಸ್ಕೊಂಡಿದ್ದೀನಿ. ಅಂದ್ರೆ ಕಿಚನ್ ಅಲ್ಲಿ ಬೋರ್ಡು ಅದು ಇದು ಹಾಕೋದಿಕ್ಕೆ ಅಂತೇಳಿ ಮೊಳೆ ಆಗಿಲ್ವಲ್ಲ, ಹಾಗಾಗಿ ನಾನು ಹುಕ್ ತರಿಸ್ಕೊಂಡಿದ್ದೀನಿ. ನೋಡಿ ಇದು ಈ ರೀತಿ ಬರುತ್ತೆ. ಇದನ್ನ ಜಸ್ಟ್ ತೆಗೆದ್ಬಿಟ್ಟು ಈ ರೀತಿ ಅಂಟಿಸೋದಷ್ಟೇ. ತುಂಬಾನೇ ಸ್ಟ್ರಾಂಗ್ ಆಗಿ ಸ್ಟಿಕ್ ಆನ್ ಆಗುತ್ತೆ. ಏನಾದ್ರೂ ಫ್ರೇಮ್ಸ್ ಬೋರ್ಡ್ಸ್ ಎಲ್ಲ ನೇತಾಕೊಳ್ಳೋದಿಕ್ಕೆ ಅಂತೇಳಿ ನಾನು ಈ ಹುಕ್ಸ್ ನ ಪರ್ಚೇಸ್ ಮಾಡಿದೆ. ಈ ಹುಕ್ಸ್ ಕಾಸ್ಟ್ ಬಂದ್ಬಿಟ್ಟು ₹156ಗೆ ನನಗೆ 10 ಪೀಸ್ ಕೊಟ್ಟಿದ್ದಾರೆ. ₹156ಗೆ ನನಗೆ 10 ಪೀಸ್ ಸಿಕ್ಕಿದೆ. ವರ್ತ್ ಅಂತಾನೆ ಹೇಳ್ಬೋದು. ಇದನ್ನ ನಾನು ಫ್ಲಿಪ್ಕಾರ್ಟ್ ಇಂದ ಪರ್ಚೇಸ್ ಮಾಡಿದ್ದು. ಚೆನ್ನಾಗಿದೆ ಕ್ವಾಲಿಟಿ. ಸೊ ಫ್ರೆಂಡ್ಸ್, ನೆಕ್ಸ್ಟ್ ಬಂದ್ಬಿಟ್ಟು ನಾನೀಗ ಹುಕ್ ತೋರಿಸಿದ್ನಲ್ಲ, ಅದಕ್ಕೆ ಬೋರ್ಡ್ ಪರ್ಚೇಸ್ ಮಾಡಿದೀನಿ ಅಂತ ಹೇಳಿದ್ನಲ್ವಾ, ಅದನ್ನ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು. ಇದನ್ನ ನಾನು ಕಿಚನ್ ಅಲ್ಲಿ ಪ್ಲೇಸ್ ಮಾಡೋದಕ್ಕೆ ಅಂತೇಳಿ ತರಿಸ್ಕೊಂಡೆ. ತುಂಬಾನೇ ಬ್ಯೂಟಿಫುಲ್ ಆಗಿದೆ ಫ್ರೆಂಡ್ಸ್. ಇದು ಒಂದು ಮೋಟಿವೇಶನ್ ತರ ಸಿಗುತ್ತೆ. ಈ ತರದ್ದು ಥಾಟ್ಸ್ ನೆಲ್ಲ ನಾವು ಹಾಕೊಂಡು ನಮಿಗೂ ಕಿಚನ್ ಅಲ್ಲಿ ಕೆಲಸ ಮಾಡ್ಬೇಕಾದ್ರೆ ಇಂಟ್ರೆಸ್ಟ್ ಬರುತ್ತೆ. ಈ ರೀತಿ ಎಲ್ಲ ಮೇಕ್ ಓವರ್ ಮಾಡ್ಕೊಂಡು ಈ ರೀತಿ ಬೋರ್ಡ್ಸ್ ಹಾಕೊಂಡ್ರೆ ನಮಗೆ ಮೋಟಿವೇಶನ್ ಸಿಗುತ್ತೆ ಅಂತೇಳಿ ನಾನು ಈ ಬೋರ್ಡ್ ತರಿಸ್ಕೊಂಡಿದ್ದೀನಿ. ಈ ಬೋರ್ಡ್ ಎಷ್ಟು ಅಂತ ಹೇಳಿದ್ರೆ
44 rupees ಫ್ರೆಂಡ್ಸ್. ನನಗೆ ಇದು 144 ರೂಪಾಯಿಗೆ ಸಿಕ್ಕಿದೆ. ತುಂಬಾನೇ ಬ್ಯೂಟಿಫುಲ್ ಆಗಿದೆ. ನನಗೆ ಪಿಂಕ್ ಅಂಡ್ ಪರ್ಪಲ್ ಕಲರ್ ಅಂದ್ರೆ ತುಂಬಾನೇ ಫೇವ್ರೆಟ್ ಕಲರ್ಸ್, ಹಾಗಾಗಿ ನಾನು ಅದೇ ಕಲರ್ ಕಾಂಬಿನೇಷನ್ ಅಲ್ಲಿ ತರಿಸ್ಕೊಂಡಿದ್ದೀನಿ. ಎಷ್ಟು ದೊಡ್ಡದಾಗಿ ಬಂದಿದೆ, ನಿಜವಾಗ್ಲೂ ವರ್ತ್ ಅಂತಾನೆ ಹೇಳ್ಬೋದು. ತುಂಬಾನೇ ಚೆನ್ನಾಗಿದೆ ಫ್ರೆಂಡ್ಸ್, ತುಂಬಾ ಚೆನ್ನಾಗಿದೆ. ಈಗ ನೆಕ್ಸ್ಟ್ ಬಂದ್ಬಿಟ್ಟು ಗ್ರಾಸ್ ಮ್ಯಾಟ್ ನ ತರಿಸ್ಕೊಂಡಿದ್ದೀನಿ. ಇದನ್ನ ನಾನು ಮೀಶೋದಿಂದ ತರಿಸ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಇಷ್ಟು ದೊಡ್ಡ ಸೈಜ್ ಅಲ್ಲಿ ಅಂದ್ರೆ ಒನ್ ಗ್ರಾಸ್ ಮ್ಯಾಟ್ ಇಷ್ಟು ದೊಡ್ಡ ಸೈಜ್ ಅಲ್ಲಿ ಬಂದಿದೆ. ಈ ತರದ್ದು ಪ್ಯಾಕ್ ಆಫ್ 2 ಬಂದಿದೆ. ಎಷ್ಟು ಅಮೌಂಟ್ ಸಿಕ್ಕಿದೆ ಅಂತ ಹೇಳಿದ್ರೆ ₹200 ಸಿಕ್ಕಿದೆ ಫ್ರೆಂಡ್ಸ್. 201 ರೂಪಿಗೆ ನನಗೆ ಸಿಕ್ಕಿದೆ. ದೊಡ್ಡವು 2 ಗ್ರಾಸ್ ಮ್ಯಾಟ್. ಕ್ವಾಲಿಟಿ ವೈಸ್ ಅಂತೂ ತುಂಬಾನೇ ಚೆನ್ನಾಗಿದ್ದಾವೆ. 201 ರೂಪೀಸ್ಗೆ ನನಗೆ 2 ಗ್ರಾಸ್ ಮ್ಯಾಟ್ ಸಿಕ್ಕಿದೆ. ಇದನ್ನ ನಾನು ಮೀಶೋದಲ್ಲಿ ತರಿಸ್ಕೊಂಡಿದ್ದೀನಿ. ವರ್ತ್ ಅಂತಾನೆ ಹೇಳ್ಬೋದು. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. 201 ರೂಪೀಸ್ಗೆ 2 ಗ್ರಾಸ್ ಮ್ಯಾಟ್ ಬಂದಿದೆ. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಮೀಶೋದಿಂದ ತರಿಸ್ಕೊಂಡಿದ್ದೀನಿ. ಇದನ್ನ ಸಹ ಕಿಚನ್ಗೆ ಡೆಕೋರೇಟ್ ಮಾಡೋಣ ಅಂತೇಳಿ ಮೀಶೋದಿಂದನೇ ತರಿಸ್ಕೊಂಡಿದ್ದೀನಿ ಫ್ರೆಂಡ್ಸ್. ಈಗ ನೆಕ್ಸ್ಟ್ ನಾನು ಒಂದು ಪಿಕ್ಕಲ್ ಜಾರ್ ತರಿಸ್ಕೊಂಡಿದ್ದೀನಿ. ಬಿಕಾಸ್ ಸಾಲ್ಟ್ ಹಾಕೋದಿಕ್ಕೆ ಚೆನ್ನಾಗಿ ಕಾಣುತ್ತೆ ಅಂತೇಳಿ. ಸಿರಾಮಿಕ್ ಇಂದ ಇದು ಸ್ವಲ್ಪ ಕಾಸ್ಟ್ಲಿನೇ ಅನಿಸ್ತು ನನಗೆ. 259 ರೂಪೀಸ್ಗೆ ಸಿಕ್ತು. ನಾನು ಮುಂಚೆ ಒಂದು ಶಾಪ್ ಅಲ್ಲಿ ಪರ್ಚೇಸ್ ಮಾಡಿದೆ, ಜಸ್ಟ್ 115 ರೂಪೀಸ್ಗೆ ಸಿಕ್ಕಿತ್ತು. ಬಟ್ ಮತ್ತೆ ನಾನು ಆ ಶಾಪಿಗೆ ಹೋಗಿ ಕೇಳಿದೆ, ಅದು ಶಾಪ್ ತೆಗ್ದ್ಬಿಟ್ಟಿದ್ರು. ತುಂಬಾ ಚೆನ್ನಾಗಿತ್ತು ಅದು 150. ಬಟ್ ಆ ಆಪ್ಷನ್ ಇಲ್ಲದೆ ನಾನು ಇದನ್ನ ಆನ್ಲೈನಲ್ಲಿ ತರಿಸ್ಕೋಬೇಕಾಯ್ತು. 1000 ml ಇಂದಿದ್ದು ಉಪ್ಪು ಸಾಲ್ಟ್ ಹಾಕೋದಿಕ್ಕೆ ಅಂತೇಳಿ ತರಿಸ್ಕೊಂಡೆ, ಚೆನ್ನಾಗಿ ಕಾಣುತ್ತೆ ಅಂತೇಳಿ ಕಿಚನ್ ಅಲ್ಲಿ. ಸೊ ಇದ್ರ ಪ್ರೈಸ್ ಬಂದ್ಬಿಟ್ಟು 259 ರೂಪೀಸ್. ಇದನ್ನ ಸಹ ನಾನು ಮೀಶೋದಲ್ಲೇ ತರಿಸ್ಕೊಂಡಿದ್ದು. 259 ರೂಪೀಸ್ಗೆ ನನಗೆ ಇದು ಸಿಕ್ಕಿದೆ. ಸೊ ಫ್ರೆಂಡ್ಸ್, ಇದು ನಿಮಗೆ ಯಾರಿಗೆ ತಾನೇ ಗೊತ್ತಿರಲ್ಲ, ತರಕಾರಿ ಎಲ್ಲ ಹಾಕಿಟ್ಕೊಳ್ಳೋದಕ್ಕೆ ನಮ್ಮ ಮನೇಲಿ ಮುರಿದೋಗಿತ್ತು ಇದು, ಹಾಗಾಗಿ ತರಿಸ್ಕೊಂಡೆ. ನನಗೆ ಕಡಿಮೆ ರೇಟಲ್ಲಿ ಬೇಕಿತ್ತು. ಇದು ಅಷ್ಟೊಂದೇನು ಯೂಸ್ ಇಲ್ಲ, ಹಾಗಾಗಿ ತುಂಬಾ ಕಡಿಮೆ ರೇಟಿನ ಹುಡುಕಿ ತರಿಸ್ಕೊಂಡೆ ಫ್ರೆಂಡ್ಸ್. ಇದ್ರ ಪ್ರೈಸ್ ಬಂದ್ಬಿಟ್ಟು 197 ರೂಪೀಸ್. 197 ರೂಪಾಯಿಗೆ ಸಿಕ್ಕಿದೆ. ಇದು ನನಗೆ ವರ್ತ್ ಅಂತಾನೆ ಹೇಳ್ಬೋದು. 197 ರೂಪೀಸ್ಗೆ ತುಂಬಾನೇ ಒಳ್ಳೆ ಕ್ವಾಲಿಟಿ ಇದೆ, ಚೆನ್ನಾಗಿದೆ. 197 ರೂಪೀಸ್ಗೆ ಇದು ವರ್ತ್ ಅಂತಾನೆ ಹೇಳ್ಬೋದು. ಇದನ್ನ ಸಹ ನಾನು ಮೀಶೋದಿಂದಾನೇ ತರಿಸ್ಕೊಂಡಿದ್ದು. ಸೊ ಫ್ರೆಂಡ್ಸ್, ನಾನು ನೆಕ್ಸ್ಟ್ ಡೆಕೋರೇಟಿವ್ ಪರ್ಪಸ್ಗೆ ಅಂತ ಆರ್ಟಿಫಿಷಿಯಲ್ ಪ್ಲಾಂಟ್ಸ್ ತರಿಸ್ಕೊಂಡಿದ್ದೀನಿ. ಆರ್ಟಿಫಿಷಿಯಲ್ ಪ್ಲಾಂಟ್ಸ್ ಇದಕ್ಕೆ ನಾನು ಎಷ್ಟು ಅಮೌಂಟ್ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ 160 ರೂಪೀಸ್. ಇಷ್ಟು ಕಡಿಮೆ ರೇಟಿಗೆ ಸಿಗುತ್ತೆ ಅಂತ ನಾನು ನಿಜವಾಗ್ಲೂ ಅನ್ಕೊಂಡಿದ್ದಿಲ್ಲ. ನೀವು ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದಾವೆ ಅಂತೇಳಿ ಫ್ರೆಂಡ್ಸ್. ಒಂದೊಂದು ಸಹ ಒಂದೊಂದು ಡಿಫ್ರೆಂಟ್ ಆಗಿ ಬಂದಿದೆ, ತುಂಬಾನೇ ಚೆನ್ನಾಗಿದೆ. ನೋಡಿ, ಇದು ಬೇರೆ ತರ ಇದೆ. ಕಿಚನ್ ಅಲ್ಲಿ ಡೆಕೋರೇಟ್ ಮಾಡೋದಿಕ್ಕೆ ತುಂಬಾನೇ ಚೆನ್ನಾಗಿ ಕಾಣುತ್ತೆ. ಒಂದೊಂದು ಸಹ ಒಂದೊಂದು ಡಿಫ್ರೆಂಟ್ ಆಗಿ ಬಂದಿದೆ. ಟೋಟಲ್ ನನಗೆ ಇವು 6 ಪೀಸ್ ಸಿಕ್ಕಿದೆ. ಟೋಟಲ್ 6 ಪೀಸ್ಗೆ ನಾನು ಜಸ್ಟ್ 160 ರೂಪೀಸ್. ನಿಜವಾಗ್ಲೂ ವರ್ತ್ ಅಂತಾನೆ ಹೇಳ್ಬೋದು. 160 ರೂಪಾಯಿಗೆ ಸಿಕ್ಕಿದೆ. ನೋಡಿ, ಈ ರೀತಿ ಒಂದೊಂದು ಸಹ ಒಂದೊಂದು ಡಿಫ್ರೆಂಟ್ ಆಗಿ ಬಂದಿದೆ. ನನ್ಗಂತೂ ತುಂಬಾನೇ ಇಷ್ಟ ಆಯ್ತು. ಡಿಫ್ರೆಂಟ್ ಆಗಿದೆ, ಒಂದಕ್ಕಿಂತ ಒಂದು ತುಂಬಾನೇ ಚೆನ್ನಾಗಿದಾವೆ. ನೋಡಿ, ಇದು ಈ ರೀತಿ ಇದೆ. ಇನ್ನ 2 ಮಾತ್ರ ಒಂದೇ ತರ ಇದೆ. ಈ 4 ಒಂಥರ ಇದೆ, ಇನ್ನ 2 ಒಂದೇ ತರ ಕೊಟ್ಟಿದ್ದಾರೆ. ಕ್ವಾಲಿಟಿ ಅಂತೂ ತುಂಬಾನೇ ಚೆನ್ನಾಗಿದೆ ಫ್ರೆಂಡ್ಸ್. ಇದನ್ನು ಸಹ ನಾನು ಮೀಶೋದಿಂದಾನೇ ತರಿಸ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿದೆ. ಡೆಕೋರೇಟಿವ್ ಪರ್ಪಸ್ಗೆ ತುಂಬಾ ಚೆನ್ನಾಗಿರುತ್ತೆ ಅಂತ ತರಿಸ್ಕೊಂಡಿದ್ದೀನಿ. ಟೋಟಲ್ 6 ಪೀಸ್, ಹಾಫ್ ಡಜನ್ ಅಂತಾನೆ ಹೇಳ್ಬೋದು. ಹಾಫ್ ಡಜನ್ಗೆ ನಾನು 160 ರೂಪೀಸ್ ಕೊಟ್ಟಿದ್ದೀನಿ. 160 ರೂಪಾಯಿಗೆ ನನಗೆ 6 ಪೀಸ್ ಸಿಕ್ಕಿದೆ. ತುಂಬಾನೇ ಚೆನ್ನಾಗಿದೆ, ತುಂಬಾನೇ ಬೆಸ್ಟ್ ಕ್ವಾಲಿಟಿ ಅಂತಾನೆ ಹೇಳ್ಬೋದು. ನನ್ಗಂತೂ ತುಂಬಾನೇ ಇಷ್ಟ ಆಗೋಯ್ತು. ನಿಜ ವರ್ತ್ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ನೋಡಿ, ಸೂಪರ್ ಆಗಿದಾವಲ್ಲ, ತುಂಬಾನೇ ಚೆನ್ನಾಗಿ ಕಾಣುತ್ತೆ ಅನ್ಕೊಂತೀನಿ. ಕಿಚನ್ ಇದನ್ನೆಲ್ಲ ಇಟ್ಬಿಟ್ಟು ಮೇಕ್ ಓವರ್ ಮಾಡಿದ್ರೆ ನೋಡೋಣ. ಕಿಚನ್ ಮೇಕ್ ಓವರ್ ವಿಡಿಯೋನು ಸಹ ನಾನು ಹಾಕ್ತೀನಿ. ಸೊ ಫ್ರೆಂಡ್ಸ್, ಈಗ ನೆಕ್ಸ್ಟ್ ಬಂದ್ಬಿಟ್ಟು ಲಾಸ್ಟ್ ಟೈಮ್ ಲೀಸ್ಟ್. ಯಾಕಂದ್ರೆ ನಾನು ಇದನ್ನ ಲಾಸ್ಟ್ ಅಲ್ಲಿ ಯಾಕೆ ತೋರಿಸ್ತಾ ಇದ್ದೀನಿ ಅಂದ್ರೆ ಇದ್ರದ್ದು ಡಿಮೆರಿಟ್ಸ್ ಇದೆ,
ಹಾಗಾಗಿ ನನಗೆ ಒಂಥರ ಡಿಸಪಾಯಿಂಟ್ ಆಯಿತು ಈ ಪ್ರಾಡಕ್ಟ್ನ ಪರ್ಚೇಸ್ ಮಾಡಬೇಕಾದ್ರೆ. ಬಿಕಾಸ್ ಯಾಕೆ ಅಂದರೆ ನಾನು 8 ಕಂಟೈನರ್ನ ಪರ್ಚೇಸ್ ಮಾಡಿದ್ದೆ ಮೀಶೋದಿಂದ. ಫಸ್ಟ್ಗೆ ನಾನು ಫ್ಲಿಪ್ಕಾರ್ಟಲ್ಲೇ ಪರ್ಚೇಸ್ ಮಾಡಿದ್ದೆ, ಬಟ್ ಮೀಶೋದಲ್ಲಿ ಇದು 12 ಪೀಸ್ ಅಂತ ಇತ್ತು. 12 ಪೀಸ್ಗೆ ನಾನು ಅಮೌಂಟ್ ಎಷ್ಟು ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ 431 ರುಪೀಸ್. 431 ರುಪೀಸ್ಗೆ 12 ಪೀಸ್ ಅಂತೇಳಿ ಕೊಟ್ಟಿದ್ರು ಮೀಶೋದಲ್ಲಿ. ಬಟ್ ನಾನು 12 ಪೀಸ್ ಅನ್ಕೊಂಡು ಆರ್ಡರ್ ಮಾಡಿದೆ. ಅವ್ರು ಹೇಳ್ತಾರೆ ಕ್ಯಾಪ್ ಮತ್ತೆ ಕಂಟೈನರ್ ಎರಡೂ ಸೇರಿ 2 ಅಂತೆ. ಅಂದ್ರೆ ಇದು ಸಪ್ರೇಟ್ ಇದು ಸಪ್ರೇಟ್, ಇದು ಒಂದು 6 × 2 12 ಈ ರೀತಿ ಅಂತ ನನ್ಗೆ ಗೊತ್ತಾಗಿಲ್ಲ. ಬಟ್ ಫ್ಲಿಪ್ಕಾರ್ಟ್ ಅಲ್ಲಿ 550 ರುಪೀಸ್ಗೆ 12 ಪೀಸ್ ಬರ್ತಾ ಇತ್ತು ಸೇಮ್ ಪ್ರಾಡಕ್ಟ್. ನಾನು ಫಸ್ಟಿಗೆ ಅದನ್ನ ಆರ್ಡರ್ ಮಾಡಿ ಆಮೇಲೆ ಮೀಶೋದಲ್ಲಿ ಕಂಪೇರ್ ಮಾಡಿ ಇದರಲ್ಲಿ ಕಡಿಮೆ ಇದೆ ಅಲ್ಲ ಅಂತೇಳಿ ತರಿಸ್ಕೊಂಡೆ. 431 ರುಪೀಸ್ ನನಗೆ ಇದು ವರ್ತ್ ಅಂತ ಅನ್ಸ್ಲೇ ಇಲ್ಲ. ಟೋಟಲ್ 6 ಪೀಸ್ ಸಿಕ್ಕಿದೆ. ಬಟ್ ರಿಟರ್ನ್ ಮಾಡಕ್ ಹೋದ್ರೆ ಅದು ರಿಟರ್ನ್ ಆಪ್ಷನ್ ಕೂಡ ತಗೊಳ್ತಾ ಇಲ್ಲ. ತುಂಬಾನೇ ಬೇಜಾರಾಯ್ತು ಮೀಶೋದಿಂದ. ಇದು ಮಾತ್ರ ನನಗೆ ಬೇಜಾರಾಯ್ತು. ಕ್ವಾಲಿಟಿ ವೈಸ್ ಚೆನ್ನಾಗಿದೆ, ಬಟ್ ಪ್ರೈಸ್ ವೈಸ್ ನನಗೆ ಫ್ಲಿಪ್ಕಾರ್ಟ್ ಅಲ್ಲಿ 100 ರುಪೀಸ್ಗೆ 6 ಬರ್ತಿತ್ತಲ್ಲ, 12 ಪೀಸ್ ಬರ್ತಾ ಇತ್ತಲ್ಲ ಅಂತ ತುಂಬಾ ಬೇಜಾರಾಯ್ತು. ಇಟ್ಸ್ ಓಕೆ, ಒಂದೊಂದ್ಸಲ ಏನು ಮಾಡೋಕ್ಕಾಗಲ್ಲ. ಇನ್ನೇನು ರಿಟರ್ನ್ ಮಾಡೋಕ್ಕೂ ಬರ್ತಾ ಇಲ್ಲ ಅಂತೇಳಿ ನಾನು ಇಟ್ಕೋಬೇಕಾಯ್ತು. ಸೊ ಫ್ರೆಂಡ್ಸ್, ಇಷ್ಟು ಪ್ರಾಡಕ್ಟ್ಸ್ನ ನಾನು ಕಿಚನ್ ಮೇಕೋವರ್ಗೆ ಅಂತೇಳಿ ಪರ್ಚೇಸ್ ಮಾಡಿ. ಸೊ ಫ್ರೆಂಡ್ಸ್, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರ್ಸೋಣ ಅಂತ ಅನ್ಕೊಂಡಿದ್ದೆ. ಬಿಕಾಸ್ ನಾನು ಇದನ್ನ ಆನ್ಲೈನಲ್ಲಿ ಪರ್ಚೇಸ್ ಮಾಡಿಲ್ಲ, ಆಫ್ಲೈನಲ್ಲಿ ಪರ್ಚೇಸ್ ಮಾಡಿದ್ದೀನಿ. ಸೊ ಬೇಡ, ಈ ವಿಡಿಯೋದಲ್ಲೇ ಇದನ್ನು ಕಂಟಿನ್ಯೂ ಮಾಡಿಬಿಡೋಣ, ಮತ್ತೆ ಪದೇ ಪದೇ ಪರ್ಚೇಸ್ ಮಾಡಿರೋದು ಹೇಳೋದು ಬೇಡ ಅಂತೇಳಿ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ನಾನು ಮೇಸನ್ ಜಾರ್ನ ತಗೊಂಡಿದ್ದೀನಿ. ಫ್ರೆಂಡ್ಸ್, ಇದಕ್ಕೆ ನಾನು 80 ರುಪೀಸ್ ಕೊಟ್ಟೆ. ಇಲ್ಲೇ ದಾವಣಗೆರೆ ಅವರಾಗಿದ್ರೆ ವಿಶಾಲ್ ಮಾರ್ಟ್ ಅಂತ ಇದೆ ದಾವಣಗೆರೆಯಲ್ಲಿ. ಸೊ ಅಲ್ಲಿ ನಾನು ಪರ್ಚೇಸ್ ಮಾಡಿರೋದು ಈ ಪ್ರಾಡಕ್ಟ್ಸ್ನ. ಸೊ ಮೇಸನ್ ಜಾರ್ನ ಪರ್ಚೇಸ್ ಮಾಡಿದ್ದೀನಿ. 80 ರುಪೀಸ್ ಕೊಟ್ಟಿದ್ದೀನಿ ಫ್ರೆಂಡ್ಸ್. ಬಿಕಾಸ್ ನಾನು ಡೈಲಿ ಇನ್ಮೇಲೆ ಹೆಲ್ದಿ ಡ್ರಿಂಕ್ ಕುಡಿಬೇಕು ಅಂತ ಅನ್ಕೊಂಡಿದ್ದೀನಿ. ಸೊ ಹಾಗಾಗಿ ಈ ಮೇಸನ್ ಜಾರ್ನ ತಗೊಂಡಿದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಕಾಫಿ ಮಗ್ಸ್ನ ತಗೊಂಡಿದ್ದೀನಿ. ಟೀ ಮಗ್ಸ್ ಚೆನ್ನಾಗಿ ಕಾಣುತ್ತೆ ಅಂತೇಳಿ ನಾನು ಈ ಟೀ ಕಪ್ಸ್ನ ಪರ್ಚೇಸ್ ಮಾಡಿದ್ದೀನಿ. ಫ್ರೆಂಡ್ಸ್, ತುಂಬಾನೇ ಚೆನ್ನಾಗಿದೆ. ಇದು ನಾನು ಬ್ಲ್ಯಾಕ್ ಕಲರ್ ಕಾಂಬಿನೇಷನ್ ಅಲ್ಲಿ ತಗೊಂಡೆ, ಚೆನ್ನಾಗಿ ಕಾಣುತ್ತೆ ಅಂತೇಳಿ. ಇದು 100 ರುಪೀಸ್. ಇದ್ರ ಪ್ರೈಸ್ ಬಂದ್ಬಿಟ್ಟು 100 ರುಪೀಸು. 100 ರುಪೀಸ್ಗೆ ನನಗೆ 6 ಪೀಸ್ ಸಿಕ್ಕಿದೆ. 6 ಪೀಸ್ ಟೋಟಲ್ ಸೇರಿ 100 ರುಪೀಸ್ನ ನಾನು ಕೊಟ್ಟಿದ್ದೀನಿ. ಹಾಗೆ ನಾನು ಈ ರೀತಿ ಟ್ರೇಸ್ ತಗೊಂಡಿದ್ದೀನಿ. ಸ್ಪೂನು ಅದೆಲ್ಲ ಹಾಕೋದಕ್ಕೆ ಅಂತೇಳಿ ಈ ರೀತಿದು 2 ತಗೊಂಡೆ. ಸೊ 2 ಟ್ರೇಸ್ನ ತಗೊಂಡಿದ್ದೀನಿ. ಹಾಗೆ ಈ ಥರ ಒಂದು ಬ್ಯಾಸ್ಕೆಟ್ ತಗೊಂಡಿದ್ದೀನಿ. ಸೊ ಫ್ರೆಂಡ್ಸ್, ಸದ್ಯಕ್ಕೆ ನಾನು ಇಷ್ಟನ್ನು ಮಾತ್ರ ನಾನು ಪರ್ಚೇಸ್ ಮಾಡಿದ್ದೀನಿ. ಸೊ ಇನ್ನೂ ಕೆಲವೊಂದು ಪ್ರಾಡಕ್ಟ್ಸ್ನ ನಾನು ಮುಂಚೆನೇ ಪರ್ಚೇಸ್ ಮಾಡಿ ನನ್ನ ಕಿಚನಲ್ಲಿ ಆಲ್ರೆಡಿ ಇದೆ. ಹಾಗಾಗಿ ಇಷ್ಟೇ ಸಾಕು ಇವಾಗ ಅಂತೇಳಿ ಇಷ್ಟು ಪ್ರಾಡಕ್ಟ್ಸ್ನ ನಾನು ಪರ್ಚೇಸ್ ಮಾಡಿದ್ದೀನಿ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ತುಂಬಾನೇ ಇಂಪಾರ್ಟೆಂಟ್. ಇನ್ನು ಮುಂದೆ ನಾನು ಹೊಸ ಕಂಟೆಂಟ್ ತಗೊಂಡು ವಿಡಿಯೋಸ್ನ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಸೊ ನನ್ನ ಡೈಲಿ ರೋಟೀನ್ ಹೇಗಿರುತ್ತೆ ಅಂತ ಇನ್ಮೇಲೆ ನಿಮಗೆ ಗೊತ್ತಾಗುತ್ತೆ. ಸೊ ಫ್ರೆಂಡ್ಸ್, ತಪ್ಪದೆ ವಿಡಿಯೋನ ನೋಡಿ. ವಿಡಿಯೋ ಯಾರೆಲ್ಲ ನೋಡಿದಿರಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.